ಪ್ರೈಸ್ ದಿ ಲಾರ್ಡ್. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಈ ಬೆಳಗಿನ ಜಾವದಲ್ಲಿ ಕರ್ತನ ಸನ್ನಿಧಾನದಲ್ಲಿ ನಾವು ಈ ಝೂಮ್ ಪ್ಲಾಟ್ಫಾರ್ಮ್ ನ ಮುಖಾಂತರವಾಗಿ ಏಕ ಮನಸ್ಸುಳ್ಳವರಾಗಿ ದೇವರ ವಾಕ್ಯವನ್ನ ಧ್ಯಾನ ಮಾಡುವುದಕ್ಕೆ ಕರ್ತನು ಕೊಟ್ಟಂತ ಮತ್ತು ಕರ್ತನನ್ನು ಆರಾಧಿಸುವುದಕ್ಕೆ ಪ್ರಾರ್ಥಿಸುವುದಕ್ಕೆ ದೇವರು ಕೊಟ್ಟದ ಕೃಪೆಗಾಗಿ ಕರ್ತನಿಗೆ ಸ್ತೋತ್ರ. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಕರ್ತನು ಒಳ್ಳೆಯವನಾಗಿದ್ದಾನೆ. ನಮ್ಮ ಜೀವಿತದಲ್ಲಿ ಒಳ್ಳೆದನ್ನೇ ಮಾಡುವ ದೇವರಾಗಿದ್ದಾನೆ. ಹಲ್ಲೆಲೂಯಾ. ಕರ್ತನು ಬಲಪಡಿಸಿ ನಡೆಸುವುದಾಗ್ಲಿ. ನಿನ್ನೆ ದಿವಸದಿಂದ ನಾವು ಕೊನೆಯ ಘಟ್ಟಕ್ಕೆ ನಮ್ಮ ಆ ಎರಡನೇ ಪಾಯಿಂಟ್ ನ ಸೈತನ್ ಯಾವ ರೀತಿಯಲ್ಲಿ ನಮ್ಮ ಮೇಲೆ ಆಕ್ರಮಣ ಮಾಡುತ್ತಾನೆ ಅನ್ನೋ ವಿಚಾರವಾಗಿ ನಾವು ಮೊದಲನೇದಾಗಿ ಕಲ್ತ್ಕೊಂಡ್ವಿ. ಸೈತನ ಆಲೋಚನೆಗಳ ಮುಖಾಂತರವಾಗಿ ಕಾರ್ಯ ಮಾಡ್ತಾನೆ. ಹಾಗಾದ್ರೆ ಆಲೋಚನೆ ಮುಖಾಂತರವಾಗಿ ಕಾರ್ಯ ಮಾಡ್ತಾನೆ ಅಂತ ಅನ್ನುವಾಗ ನಾವು ಆ ಆಲೋಚನೆಗಳಲ್ಲಿ ಏನನ್ನ ತುಂಬಬೇಕು? ನಮ್ಮ ಆಲೋಚನೆಗಳಲ್ಲಿ ದೇವರ ವಾಕ್ಯವನ್ನ ತುಂಬಬೇಕು ಅಂತ ಕಲ್ತ್ಕೊಂಡ್ವಿ. ಎರಡನೇದಾಗಿ ನೋಡುವಾಗ ಸೈತಾನನು ಯಾರು ಮಾಡ್ತಾರೆ? ಮನುಷ್ಯರ ಮಾತಿನ ಮುಖಾಂತರ ನಮ್ಮ ವಿರುದ್ಧವಾಗಿ ಆಕ್ರಮಣ ಮಾಡ್ತಾನೆ. ನಮ್ಮ ಮುಖಾಂತರವಾಗಿ ಭಯವನ್ನು ಹುಟ್ಟಿಸ್ತಾನೆ. ಆ ವ್ಯಕ್ತಿಗಳ ಮುಖಾಂತರವಾಗಿ ನಮ್ಮ ಒಳಗಡೆ ಭಯವನ್ನು ಹುಟ್ಟಿಸ್ತಾನೆ. ಆ ವ್ಯಕ್ತಿಗಳ ಮುಖಾಂತರವಾಗಿ ನಮ್ಮ ಒಳಗಡೆ ಡಿಪ್ರೆಷನ್ ಖಿನ್ನತೆಯನ್ನು ತಂದಾಕ್ತಾನೆ. ಆ ವ್ಯಕ್ತಿಗಳ ಮುಖಾಂತರವಾಗಿ ನಮ್ಮ ಒಳಗಡೆ ಅನೇಕ ಕುಗ್ಗಿಸುವಂತ ಕ್ರಿಯೆಗಳನ್ನ ಮಾಡ್ತಾನೆ. ನಾವು ನಿನ್ನೆ ದಿವಸ ನೋಡಿದ್ವಿ. ಮೊದಲನೇ ಅರಸುಗಳ ಪುಸ್ತಕ 19ನೇ 4ನೇ ವಚನದಲ್ಲಿ ನೋಡುವಾಗ ನೋಡ್ರಿ, ಎಲಿಯನು ಎಂತ ಮಾತನ್ನ ಹೇಳ್ತಾ ಇದ್ದಾನೆ. ಆತನು ಮಳೆಯನ್ನ ನಿಲ್ಲಿಸಿದ. ಆತನು 3.5 ವರ್ಷಗಳ ಕಾಲ ಇಸ್ರೇಲಲ್ಲಿ ಮಳೆ ಬರಲಿಲ್ಲ. ತದನಂತರ ಆತನು ಪ್ರಾರ್ಥನೆ ಮಾಡುವಾಗ ಮತ್ತೆ ತಿರುಗಿ ಮಳೆ ಬಂತು. ಅದೇ ರೀತಿಯಲ್ಲಿ ಆ ಕರ್ಮೇಲ್ ಬೆಟ್ಟದಲ್ಲಿ ಆತನು ಪ್ರಾರ್ಥನೆ ಮಾಡಿದಾಗ ದೇವರ ಅಗ್ನಿ, ಆ ಪರಲೋಕದ ಅಗ್ನಿ ಸುರಿಯಲ್ಪಟ್ಟಿತು. ಅದೇ ರೀತಿಯಲ್ಲಿ ಅನೇಕ ಮಾತ್ಕಾರ್ಯಗಳು ಎಲಿಯನ ಮುಖಾಂತರವಾಗಿ ಕರ್ತನು ದೇವರ ಮಾಡಿದ. ಕರ್ತನು ಆತನ ಮಾತನ್ನ ಸ್ಥಾಪಿಸಿದನೆಂದು ನಾವು ನೋಡ್ತಾ ಇದ್ದೇವೆ. ಆದ್ರೆ ಆತನ ಜೀವನದಲ್ಲಿ ಕೂಡ ಈ ದಿನ ಒಂದು ಬರುತ್ತೆ ಅಂತ ಅಂದ್ಕೊಂಡು ಎಲಿಯನು ಅಂದುಕೊಂಡಿರ್ಲಿಕ್ಕಿಲ್ಲ. ಆತನ ಜೀವಿತದಲ್ಲಿ ಈ ತರ ಒಂದು ದಿನ ಒಂದು ಬರುತ್ತೆ ಅದನ್ನ ಆತನ ಅಂದುಕೊಳ್ಳಲಿಕ್ಕಿಲ್ಲ. ಈ ದಿನದಲ್ಲಿ ಆತನು ಈ ರೀತಿಯಲ್ಲಿ ಹೇಳ್ತಾ ಇದ್ದಾನೆ. ತರುವಾಯ ತಾನೊಬ್ಬನ ಹಾಗೆ ಅರಣ್ಯದೊಳಗೆ ಬಂದು ದಿವಸದ ಪ್ರಯಾಣದಷ್ಟು ದೂರ ಹೋಗಿ ಒಂದು ಜಾಲಿ ಗಿಡದ ಕೆಳಗೆ ಕೂತುಕೊಂಡು ಮರಣವನ್ನ ಅಪೇಕ್ಷಿಸಿದನು. ಅವನು ದೇವರಿಗೋಸ್ಕರ ಸಾಯ್ತಾನೆ ಅನ್ನುವಂತ ವ್ಯಕ್ತಿ ಈಗ ಏನಾಗ್ತಿದೆ ಅಂತಂದ್ರೆ, ನನಗೆ ಈ ಕಷ್ಟ ತಡ್ಕೊಳಕ್ ಆಗ್ತಿಲ್ಲ, ಈ ಒಂದು ಭಯ ತಡ್ಕೊಳಕ್ ಆಗ್ತಾ ಇಲ್ಲ, ಈ ಒಂದು ಇಸಬೇಳಳು ಆಡಿದಂತ ಮಾತು ಈಕೆಗೆ ಮಾನಸಾಂತರ ಆಗ್ತಾ ಇಲ್ಲ, ಈಕೆ ಇನ್ನೂ ಕೂಡ ನನ್ನ ಪ್ರಾಣದ ಹಿಂದೆ ಬೀಳ್ತಾ ಇದ್ದಾಳಲ್ಲ, ಈಕೆಯಲ್ಲಿ ಒಂದು ಮಾನಸಾಂತರ ಹೊಂದದಂತ ಹೃದಯ ಇದೆ, ಈಕೆಯಲ್ಲಿ ಸೈತಾನನು ತುಂಬಿಕೊಂಡಿದ್ದಾನೆ. ಈಗಲೂ ಕೂಡ ದೇವರು ಈಕೆಯ ಹೃದಯವನ್ನ ಮಾರ್ಪಡಿಸಲಿಲ್ಲ. ಅದೇ ರೀತಿಯಲ್ಲಿ ನನ್ನ ಮೇಲೆ ಈಗಲೂ ಕೂಡ ಆಕ್ರಮಣ ಮಾಡ್ತಾ ಇದ್ದಲ್ಲ, ಆಹಾಬನು ಈಗಲೂ ಕೂಡ ಬದಲಾವಣೆ ಆಗ್ಲಿಲ್ಲ ಎನ್ನುವಂತ ಅಸಹನೆ ಅಂದೊಂದು ಆತನ ಒಂದು ಮಾತಿನಲ್ಲಿ ನಾವು ಕಾಣುವವರಾಗ್ತೇವೆ. ಅದೇ ರೀತಿಯಲ್ಲಿ ಆತನ ಏನ್ ಮಾಡ್ತಾನೆ? ಜಾಲಿ ಗಿಡದ ಕೆಳಗೆ ಮರಣವನ್ನ ಅಪೇಕ್ಷಿಸಿದನು. ತದನಂತರ ಅವನು ಹೇಳ್ತಾನೆ, ಯೆಹೋವನೇ, ನನಗೆ ಸಾಕಾಯ್ತು. ನನಗೆ ಹೇಳಿ ಮಾತಾಡಿ ನಿನ್ನ ಕಾರ್ಯಗಳನ್ನ ಮಾಡಿ ಸಾಕಾಗಿದೆ. ನನ್ನ ಪ್ರಾಣವನ್ನ ತೆಗೆದು ಬಿಡು. ನಾನು ನನ್ನ ಪಿತೃಗಳಿಗಿಂತ ಉತ್ತಮನಲ್ಲ. ಅವನಿಗೆ ಏನಾಯ್ತು ಅಂತಂದ್ರೆ, ಇಷ್ಟು ಕಾರ್ಯಗಳನ್ನ ದೇವರು ನನ್ನ ಮುಖಾಂತರ ಮಾಡಿದ್ರು ಕೂಡ, ದೇವರಲ್ಲಿ ಕೈಗೊಂಡು ನಡೆದ್ರು ಕೂಡ, ಕೊನೆಗೆ ಅವನಿಗೆ ಯಾವ ರೀತಿ ಫೀಲಿಂಗ್ ಬಂತಂದ್ರೆ, ಯಾವುದಕ್ಕೆ ಯೋಗ್ಯತೆ ನನಗಿಲ್ಲ, ನನ್ನ ಮುಖಾಂತರ ದೇವರು ಮಾತನಾಡ್ತಿಲ್ಲ, ನನ್ನ ದೇವರು ಮಾತಾಡೋದಿಲ್ಲ, ದೇವರ ಕಾರ್ಯವನ್ನ ಮಾಡೋದಿಲ್ಲ, ನನಗೆ ಜೀವಿಸೋದಕ್ಕೆ ಹಕ್ಕಿಲ್ಲ, ನಾನು ಜೀವಿಸುವುದಕ್ಕೆ ಯೋಗ್ಯನಲ್ಲ, ನಾನಿನ್ನು ಈ ಪ್ರಾಣವನ್ನ ಕಳೆದುಕೊಳ್ಳೋದು ಒಳ್ಳೇದು, ನಾನು ಪ್ರಾಣವನ್ನ ಕಳೆದುಕೊಳ್ಳೋದು ಒಳ್ಳೇದು. ಎಷ್ಟು ಮಟ್ಟಕ್ಕೆ ಅಂತಂದ್ರೆ, ಒಂದು ವೇಳೆ ದೇವರು ಪರ್ಮಿಷನ್ ಕೊಟ್ರೆ ನಿನ್ನನ್ನ ಸಾಯಿಸಿ ನೀನೇ ಸತ್ತು ಹೋಗು ಅಂತ ಅನ್ಕೊಂಡು ಕೊಟ್ಟಿದ್ರೆ ಅವನ ಹಂಗೆ ಸತ್ತು ಹೋಗಿರೋನು. ಅಂತ ರೀತಿಯ ಒಂದು ಮರಣದ ಒಂದು ಆಲೋಚನೆಗಳು ಅಲ್ಲಿ ಯಾರಿಗೆ ಬರ್ತಾ ಇದೆ? ಎಲಿಯನ್ಗೆ ಬರ್ತಾ ಇದೆ. ಎಲಿಯನ ಪ್ರಾರ್ಥಿಸಿ ಏನ್ ಮಾಡದಂತೆ, ಪ್ರಾರ್ಥಿಸಿದ ನಂತರ ನಿದ್ರೆ ಮಾಡಿದನೆಂದು ನಾವು ನೋಡ್ತೇವೆ. ಅದೊಂದು ಆತ್ಮಿಕವಾದ ನಿದ್ದೆಯನ್ನು ನಾವು ಗಮನಿಸ್ತೇವೆ. ಅಲ್ಲಿ ನಾವು ಶಾರೀರಿಕ ನಿದ್ದೆ, ಬಟ್ ಕೇವಲ ಅವನ ಶರೀರ ಮಾತ್ರ ನಿದ್ದೆ ಮಾಡಿದ್ದಲ್ಲ, ಅದನ್ನ ಆತ್ಮ ಕೂಡ ನಿದ್ದೆ ಮಾಡಿತೆ ಎಂದು ನಾವು ನೋಡ್ತೇವೆ. ಇವತ್ತಿನ ದಿವಸ ನಾವು ಅನೇಕ ಕುಗ್ಗಿಸುವಂತ ಮತ್ತು ನಮ್ಮನ್ನ ಭಯ ಹುಟ್ಟಿಸುವಂತ, ನಮ್ಮ ವಿರೋಧವಾದ ಕ್ರಿಸ್ತ ವಿರೋಧವಾದ ಮಾತುಗಳನ್ನ ಕೇಳಿ ಇವತ್ತಿನ ದಿವಸ ನಾವು ಆತ್ಮಿಕವಾಗಿ ನಿದ್ದೆ ಹೋಗಿದ್ದೇವ? ಆತ್ಮಿಕವಾಗಿ ಶಾರೀರಿಕವಾಗಿ ನಿದ್ದೆ ಹೋಗಿದ್ದೇವ? ಕರ್ತನ ಸನ್ನಿಧಾನದಲ್ಲಿ ನಾವು ಎಚ್ಚೆತ್ತುಕೊಳ್ಳಬೇಕಾಗಿದೆ ಪ್ರೇರೆ. ಕರ್ತನ ಸನ್ನಿಧಾನದಲ್ಲಿ ನಮ್ಮನ್ನು ನಾವು ಅವಲೋಕಿಸಿಕೊಳ್ಳಬೇಕಾಗಿದೆ. ನಾವು ಯಾವ ಮಾತಿಗೆ ನಾವು ಪ್ರಾಮುಖ್ಯತೆ ಕೊಡಬೇಕು? ಯಾಕಂದ್ರೆ ಕರ್ತನಲ್ಲಿ 1 ಪೇತ್ರ 5ನೇ 8ನೇ ವಚನ ನಾವು ನೋಡ್ತಾ ಇದ್ದೇವೆ. 1 ಪೇತ್ರ 5ನೇ 8ನೇ ವಚನ, ಸ್ವಸ್ಥ ಚಿತ್ತರಾಗಿರ್ರಿ, ಎಚ್ಚರವಾಗಿರ್ರಿ. ಅಲ್ಲಿ ಸ್ವಸ್ಥ
ಸ್ವಸ್ಥ ಚಿತ್ತದ ಬಗ್ಗೆ ಮಾತ್ರ. ನಮ್ಮ ಮನಸ್ಸು ಎಚ್ಚರವಾಗಿರಬೇಕು, ಸ್ವಸ್ಥ ಚಿತ್ತರಾಗಿರ್ಬೇಕು. ನಮ್ಮ ಮನಸ್ಸಿನಲ್ಲಿ ಒಂದು ಸ್ವಸ್ಥತೆ ಇರಬೇಕು, ನಮ್ಮ ಹೃದಯದಲ್ಲಿ ಒಂದು ಸ್ವಸ್ಥತೆ ಇರಬೇಕು, ನಮ್ಮ ಮಾತಿನಲ್ಲಿ ಒಂದು ಸ್ವಸ್ಥತೆ ಇರಬೇಕು, ನಮ್ಮ ಆಲೋಚನೆಗಳಲ್ಲಿ ಒಂದು ಸ್ವಸ್ಥತೆ ಇರಬೇಕು ವಿಚಾರವಾಗಿ. ಅದೇ ರೀತಿಯಲ್ಲಿ ಎಚ್ಚರವಾಗಿರಬೇಕು ಅಂತಂದ್ರೆ ನಾವು ಯಾವ ಸಮಯದಲ್ಲೂ ಕೂಡ ನಾವು ಯಾವುದೇ ಕಾರಣಕ್ಕೂ, ಈಗ ನೋಡ್ರಿ 12 ಗಂಟೆಗೆ ನಮಗೆ ಯಾರಾದ್ರೂ ಬಂದು ಸಡನ್ ಆಗಿ ಎಬ್ಸಿದ್ರೆ ನಾವು ಹೆಂಗೆ ಶಾಕ್ ಆಗಿ ಎದ್ದೇಳ್ತೇವೋ ಆ ಸಮಯದಲ್ಲಿ ನಮಗೆ ಏನ್ ಮಾಡಬೇಕು ಏನ್ ಮಾಡಬಾರ್ದು ಅಂತ ಅನ್ಕೊಂಡು ಗೊತ್ತಾಗೋದಿಲ್ಲ. ಆದ್ರೆ ಕೆಲವರು ನೋಡ್ರಿ, ಅವ್ರು ಎಷ್ಟೇ ಗಂಟೆ ಎಷ್ಟೇ ಸಮಯದಲ್ಲಿ ಎತ್ತಿದ್ರು ಕೂಡ ಅವ್ರು ಎಚ್ಚರವಾಗಿರ್ತಾರೆ. ಏನೇ ಆದ್ರೂ ಕೂಡ ಆಕ್ಷನ್ ತಗೊಳ್ಳೋದಕ್ಕೆ ಅವರು ತಡಬಡಾಯಿಸೋದಿಲ್ಲ. ಆ ರೀತಿಯಲ್ಲಿ ನಾವು ಎಚ್ಚರವಾಗಿರಬೇಕು. ಎಲ್ಲಾ ಸಮಯದಲ್ಲೂ ಕೂಡ ನಾವು ಎಚ್ಚರವಾಗಿದ್ದು, ನಿಮ್ಮ ವಿರೋಧಿಯಾಗಿರೋ ಸೈತಾನನು ಗರ್ಜಿಸುವ ಸಿಂಹದೋಪಾದಿಯಲ್ಲಿ ಯಾರನ್ನು ನುಂಗಲಿ ಎಂದು ಹುಡುಕುತ್ತಾ ತಿರುಗುತ್ತಾನೆ. ಒಂದನ್ನು ನಾವು ನೆನಪಿನಲ್ಲಿಟ್ಟುಕೊಳ್ಳಬೇಕು. ಮನುಷ್ಯರಾಗಿರುವಂತ ನಮ್ಮ ವಿರುದ್ಧವಾಗಿ ಮಾತಾಡುವಂತವ್ರು ನಮ್ಮ ಜೊತೆ ಇಲ್ಲದೆ ಇರಬಹುದು, ಆದರೆ ಸೈತಾನನು ಪ್ರತಿದಿನ ಪ್ರತಿ ಕ್ಷಣ ನಮ್ಮನ್ನ ಕೆಡವಿ ಹಾಕೋದಕ್ಕೆ ನೋಡ್ತಾನೆ, ನಮ್ಮ ತಲಾಂತನ ನಾಶ ಮಾಡೋದಕ್ಕೆ ನೋಡ್ತಾನೆ. ನಮಗಿರುವಂತ ಸತ್ಯವೇದ ಧ್ಯಾನದ ವಾಕ್ಯಗಳನ್ನ ನಮ್ಮಿಂದ ಕದಿಯೋದಕ್ಕೆ ನೋಡ್ತಾನೆ. ನಾವು ಮಾಡುವಂತ ದೈವಿಕ ಕಾರ್ಯಗಳನ್ನ ಮಾಡದಂತೆ ತಡೆಯುತ್ತಾನೆ. ನಮಗೆ ಕೊಟ್ಟಿರುವಂತ 24 ಗಂಟೆ ಟೈಮ್ ಇರೋದಾದ್ರೆ ಅದರಲ್ಲಿ ಆ 24 ಗಂಟೆನೂ ನೀನು ದೇವರಿಂದ ದೂರ ಆಗಬೇಕು ಅಂತ ಆತನು ಬಯಸ್ತಾನೆ. ನಿನ್ನದು 24 ಗಂಟೆನೂ ಕೂಡ ವೇಸ್ಟ್ ಆಗಬೇಕು ಅಂತ ನೋಡ್ತಾನೆ. 24 ಗಂಟೆ ಕೂಡ ನೀನು ಲೋಕದಲ್ಲಿ ಕಳಿಬೇಕು ಅಂತ ನೋಡ್ತಾನೆ. ಈ ರೀತಿಯಲ್ಲಿ ನಾವು ಯಾವಾಗ ಮಾಡ್ತೇವೆ ಅಂತಂದ್ರೆ, ಯಾವಾಗ ದೇವರಿಂದ ದೂರ ಆಗುತ್ತೇವೆ ಅಥವಾ ಈ ಕುಗ್ಗಿಸುವಂತ ಮಾತುಗಳು ನಮಗೆ ಯಾವಾಗ ಬೀಳುತ್ತೋ ನಾವು ಅದನ್ನ ಪಟ್ಟಂತ ರಿಸೀವ್ ಮಾಡಿಬಿಟ್ಟು ನಾವು ದೇವರಿಂದ ದೂರ ಆಗ್ತೇವೆ, ಸತ್ಯವೇದದಿಂದ ದೂರ ಆಗ್ತೇವೆ, ಆರಾಧನೆಯಿಂದ ದೂರ ಆಗ್ತೇವೆ, ಪ್ರಾರ್ಥನೆಯಿಂದ ದೂರ ಆಗ್ತೇವೆ. ನಮಗೆ ಸಮಾಧಾನ ಎಲ್ಲಿ ಸಿಗಲಿ ಪ್ರಾರಂಭವಾಗ್ತದೆ ಅಂದ್ರೆ ಹೊರಗಡೆ ಕ್ರಿಸ್ತನನ್ನ ಬಿಟ್ಟು ಸಿಗುವುದಕ್ಕೆ ಆಗಬಹುದು. ಅದು ಯಾಕೆಂದ್ರೆ ನೋಡ್ರಿ, ಇಲ್ಲಿ ಗಮನಿಸಬೇಕು, ಸೈತಾನನ ಯಾವ್ದಂತೆ ಸಿಂಹದೋಪಾದಿಯಲ್ಲಿ ಅದನ್ನ ಸಿಂಹದ ಒಂದು ಆಕ್ಟಿಂಗ್ ಅನ್ನ ಮಾಡಿಕೊಂಡು ನಮ್ಮ ಮೇಲೆ ಗರ್ಜನೆ ಮಾಡ್ತಾನೆ. ಸಿಂಹದ ರೀತಿಯಲ್ಲಿ ಗರ್ಜನೆ ಮಾಡ್ತಾನೆ. ಗರ್ಜನೆ ಮಾಡುವಾಗ ನಾವೇನು, ಓ ಸಿಂಹ ಬಂತು ಅಂತ ಅನ್ಕೊಂಡು ಓಡೋಗ್ತೀವಿ, ಸಿಂಹ ಬಂತು ಅಂತ ಅನ್ಕೊಂಡು ದುಃಖ ಮಾಡ್ತೀವಿ. ಯೇಸುವಿನ ಮುಂದೆ ನನಗೆ ಒಂದು ಈ ರೀತಿಯಲ್ಲಿ ಗದರಿಕೆಯ ಮಾತುಗೆ ಬಂತು, ಕುಗ್ಗಿಸುವಂತಹ ಮಾತು ಬಂತು, ಡಿಪ್ರೆಷನ್ ಮಾತು ಬಂತು, ನನ್ನನ್ನ ಈ ರೀತಿಯಲ್ಲಿ ಬೈದ್ರು, ನನ್ನನ್ನು ಈ ರೀತಿಯಲ್ಲಿ ಹಿಂಸಿಸಿದ್ರು ಅನ್ಕೊಂಡು ನಾವು ಅಂದುಕೊಂಡು ಕೂತ್ಕೊಂಡ್ರೆ ನಮ್ಮಿಂತ ಮೂರ್ಖರು ಯಾರಿಲ್ಲ. ನೋಡ್ರಿ, ಸಂಸೋನ ಮುಂದೆ ಒಂದು ಸಿಂಹ ಬರುತ್ತೆ. ಆಕ್ಚುಲ್ ಆಗಿ ಒಬ್ಬ ಮನುಷ್ಯನ ಮುಂದೆ ಸಿಂಹ ಬಂದ್ರೆ ಅವನೇನು ಮಾಡ್ಬೇಕಾಗಿತ್ತು? ಓಡೋಗ್ಬೇಕಾಗಿತ್ತು, ಅಥವಾ ಎಲ್ಲೋ ಮರದ ಮೇಲೆ ಹತ್ತಿ ಕೂತ್ಕೊಳ್ಬೇಕಾಗಿತ್ತು, ಅಥವಾ ಎಲ್ಲೋ ಒಂದು ಪೊಟ್ರೆ ಒಳಗಡೋ ಎಲ್ಲೋ ಒಂದು ಪೊದೆ ಒಳಗಡೆ ಅಡಗಿ ಕೂತ್ಕೋಬೇಕಿಲ್ಲ. ಆದ್ರೆ ಸಂಸೋನನ ಮೇಲಿದ್ದ ಅಭಿಷೇಕ ಏನಂದ್ರೆ ಸಿಂಹದ ಬಾಡಿಯನ್ನು ಹರಿದು ಬಿಸಾಕುವಂತ ಅಭಿಷೇಕ. ಹಾಲೆಲೂಯ. ಇವತ್ತಿನ ದಿವಸ ನಮ್ಮ ಮೇಲೆ ಆಕ್ರಮಣ ಮಾಡುವಂತ ಸಿಂಹದೋಪಾದಿಯಲ್ಲಿ ಬರುವಂತ ಸೈತಾನನನ್ನ ಹರಿದು ಹಾಕುವಂತ ಅಭಿಷೇಕ ನಮ್ಮ ಮೇಲೆ ದೇವರು ಕೊಟ್ಟಿದ್ದಾನೆ. ಪ್ರೇರೆ, ನಾವು ಹರಿದು ಹಾಕುವುದನ್ನ ಬಿಟ್ಟು ಅದರ ಹಲ್ಲುಗಳಿಗೆ ಎದುರುತ್ತಾ ಇದ್ದೇವೆ, ಅದರ ಉಗುರುಗಳಿಗೆ ಎದುರುತ್ತಾ ಇದ್ದೇವೆ, ಅದರ ಗರ್ಜನೆಗೆ ಎದುರುತ್ತಾ ಇದ್ದೇವೆ, ಅದರ ಕಣ್ಣುಗಳಿಗೆ ಎದುರುತ್ತಾ ಇದ್ದೇವೆ, ಅದರ ಒಂದು ಶರೀರ ಗಾತ್ರಕ್ಕೆ ಎದುರುತ್ತಾ ಇದ್ದೇವೆ. ಇವತ್ತಿನ ದಿವಸ ಸೈತಾನನಿಗೋಸ್ಕರ ಎದುರೋದಕ್ಕೊಂದು ನಮ್ಮನ್ನು ದೇವರು ಕರೆದಿಲ್ಲ. ಸಂಸೋನನ ರೀತಿಯಲ್ಲಿ ದೇವರ ಅಭಿಷೇಕವನ್ನು ಹೊಂದಿ ಆ ಒಂದು ಸಿಂಹದ ಬಾಯನ್ನು ಹಿಡಿದು ಹರಿದು ಹಾಕುವುದಕ್ಕೆ ಕರ್ತನು ನಮ್ಮನ್ನ ಕರೆದಿದ್ದಾನೆ. ಪ್ರೇರ, ಹಾಲೆಲೂಯ, ಹಾಲೆಲೂಯ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಕರ್ತನ ಸನ್ನಿಧಾನದಲ್ಲಿ ಹಾಗಾದ್ರೆ ಈಗ ಈ ಕುಗ್ಗಿಸುವಂತಹ ಮಾತುಗಳು, ನಮ್ಮನ್ನ ಹಿಂಸಿಸುವಂತಹ ಮಾತುಗಳು, ನಮ್ಮನ್ನ ಬೇಸರಪಡಿಸುವಂತಹ ಮಾತುಗಳು ಯಾವ ರೀತಿಯಲ್ಲಿ, ಹಾಗಾದ್ರೆ ನಾವು ಯಾವ ರೀತಿಯಲ್ಲಿ ಓವರ್ಕಮ್ ಮಾಡೋದು? ಇಲ್ಲಿ ಎರಡು ಬೇಸರದ ಮಾತು. ಒಂದು ನೋಡ್ರಿ ಕೆಲವರಿಗೆ ಒಬ್ಬ ಕಳ್ಳ ಇರ್ತಾನೆ, ಅವನು ಕಳ್ಳತನ ಮಾಡ್ತಾ ಇರ್ತಾನೆ, ಅವನ್ನ ಕಳ್ಳ ಅಂತ ಅಂತಾರೆ. ಅದು ನ್ಯಾಯವಾಗಿರ್ತದೆ, ಅವನು ಕಳ್ಳನಾಗಿರ್ತಾನೆ ಅಂತ. ಆವಾಗ ಮೊದಲನೇದಾಗಿ ಏನ್ ಮಾಡ್ಬೇಕು? ಅವನ ದೇವರಲ್ಲಿ ಸತ್ಯ ಮಾರ್ಗದಲ್ಲಿ ನಡೀಬೇಕು. ಮೊದಲನೇದಾಗಿ ಕಳ್ಳತನ ಬಿಡಬೇಕು. ಆ ನಂತರ ಆತನನ್ನ ಹಿಂಸಿಸುವವರು ಆತನನ್ನ ಕಳ್ಳ ಅಂತ ಅನ್ಕೊಂಡು ಹೇಳುವವರ ವಿಚಾರವಾಗಿ ಅವನೇನು ಮಾಡಬೇಕು? ಅವರನ್ನ ಆಶೀರ್ವಾದ ಮಾಡಬೇಕು, ಅವ್ರಿಗೋಸ್ಕರ ಪ್ರಾರ್ಥಿಸಬೇಕು, ಅವ್ರನ್ನ ಕ್ಷಮಿಸಬೇಕು. ಆದ್ರೆ ಇನ್ನೊಂದು ರೀತಿಯ ವ್ಯಕ್ತಿ ಬರ್ತಾರೆ, ಇವರು ಕಳ್ಳತನವನ್ನ ಮಾಡ್ತಾ ಇರ್ತಾರೆ, ಕಳ್ಳನಾಗಿರ್ತಾನೆ ಅವನು. ಆ ಕಳ್ಳತನವನ್ನ ಅವನು ಬಿಡೋದಿಲ್ಲ, ಕಳ್ಳತನವನ್ನು ಕೂಡ ಎಂದಿಗೂ ಬಿಡೋದಿಲ್ಲ. ಆದ್ರೆ ಅವನಿಗೆ ಏನಂತಂದ್ರೆ
ಈ ಬೇರೆಯವರು ಕಳ್ಳ ಅಂತ ಅನ್ಕೊಂಡು ಹೇಳಿದಾಗ ಅವನಿಗೆ ಬೇಸರ ಆಗ್ತಾ ಇರುತ್ತೆ, ಅವನಿಗೆ ನೋವಾಗಿರ್ತಾ ಇರುತ್ತೆ. ಅವನು ಯೇಸುವಿನ ಬಳಿಗೆ ಹೋಗಿ, ದೇವರೇ ನನ್ನನ್ನು ಇವನು ಕಣ್ಣ ಅಂತ ಅನ್ಕೊಂಡು ಕರೀತಿದ್ದಾರೆ ಅಂತ ಅನ್ಕೊಂಡು ನಾನು ಅವರನ್ನ ಆಶೀರ್ವಾದ ಮಾಡ್ತೀನಿ, ನಾನು ಅವ್ರಿಗೋಸ್ಕರ ಪ್ರಾರ್ಥಿಸ್ತೀನಿ, ಅವರನ್ನ ಕ್ಷಮಿಸ್ತೀನಿ ಅಂತ ಅನ್ಕೊಂಡು ಹೇಳಿದ್ರೆ ಅರ್ಥ ಇದೆಯಾ? ಮೊದಲನೇದಾಗಿ ಅವನು ಏನ್ ಮಾಡ್ಬೇಕಾಗಿದೆ? ಕಳ್ತನವನ್ನ ಬಿಡಬೇಕಾಗಿದೆ, ದುಷ್ಟ ಕಾರ್ಯವನ್ನ ಬಿಡಬೇಕಾಗಿದೆ. ದುಷ್ಟ ಕಾರ್ಯವನ್ನ ಬಿಟ್ಟ ನಂತರ ಅವನೇನ್ ಮಾಡಬೇಕು? ಅವನು ತನಗೆ ಆರೋಪವನ್ನ ಮಾಡಿದವರಿಗೋಸ್ಕರವಾಗಿ ಪ್ರಾರ್ಥಿಸಬೇಕು, ಕ್ಷಮಿಸಬೇಕು, ಅವರನ್ನ ಆಶೀರ್ವದಿಸಬೇಕು. ಅದನ್ನೇ ಹೇಳ್ತೀವಿ ರೋಮಾಪುರ ಬರೆದ ಪತ್ರಿಕೆ 12ನೇ ಅಧ್ಯಾಯ 14ನೇ ವಚನ ನೋಡ್ರಿ. ನಿಮ್ಮನ್ನ ಹಿಂಸಿಸುವವರಿಗೆ ಆಶೀರ್ವಾದ ಮಾಡಿರಿ, ಶಪಿಸದೆ ಆಶೀರ್ವದಿಸಿ. ನಮ್ಮನ್ನ ಹಿಂಸಿಸುವವರಿಗೆ ಆಶೀರ್ವಾದ ಮಾಡ್ರಿ, ಶಪಿಸದೆ ಆಶೀರ್ವದಿಸಿರಿ ಎಂದು ದೇವರ ವಾಕ್ಯ ಹೇಳ್ತದೆ. ನಾನು ಯಾಕೆ ಈ ಒಂದು ಕಳ್ಳನ ಎಕ್ಸಾಂಪಲ್ ಕೊಟ್ಟೆ ಅಂದ್ರೆ, ಕೆಲವು ಬಾರಿ ನಮ್ಮಲ್ಲಿ ತಪ್ಪುಗಳಿರ್ತವೆ, ನಮ್ಮಲ್ಲಿ ಪಾಪಗಳು ಇರ್ತವೆ. ಆದ್ರೆ ನಾವೇನ್ ಮಾಡ್ತೇವೆ? ಅದನ್ನ ಬಚ್ಚಿಟ್ಟುಕೊಂಡು ನಮ್ಮ ವಿರುದ್ಧವಾಗಿ ಮಾತಾಡೋರ ವಿಚಾರವಾಗಿ ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡ್ರಿ ಸೇವಕರೇ, ಅವರು ನನ್ನ ವಿರುದ್ಧವಾಗಿ ಮಾತಾಡ್ತಾ ಇದ್ದಾರೆ, ಅವರು ನನ್ನನ್ನು ಈ ರೀತಿಯಲ್ಲಿ ಬೈತಾ ಇದ್ದಾರೆ. ನಿನ್ನಲ್ಲಿ ಆ ವಿಚಾರ ಇದೆಯಾ? ಮೊದಲನೇದಾಗಿ ಇರೋದಾದ್ರೆ ಅದನ್ನ ತೆಗೆದು ಬಿಸಾಡ್ಬಿಡು. ನೀನು ಶುದ್ಧನಾಗಿದೆಯಾ? ನೀನು ಶುದ್ಧನಾದ್ಮೇಲೆ ಕೂಡ ಅವರು ನಿಮ್ಮ ವಿರುದ್ಧವಾಗಿ ಮಾತಾಡ್ತಾ ಇದ್ದಾರ, ಆವಾಗ ನೀನು ಅವನಿಗೋಸ್ಕರ ಪ್ರಾರ್ಥನೆ ಮಾಡಬೇಕು, ಅವನನ್ನು ನೀನು ಆಶೀರ್ವದಿಸಬೇಕು, ಅವನನ್ನು ನೀನು ಕ್ಷಮಿಸಬೇಕು. ಆವಾಗ ದೇವರು ಅವನ ಹೃದಯದಲ್ಲಿ ಕಾರ್ಯ ಮಾಡ್ತಾರೆ. ಅದೇ ರೀತಿಯಲ್ಲಿ ನಿನ್ನನ್ನು ಅವನ ಮುಂದೆ ಕರ್ತನ ಮೇಲಕ್ಕೆ ತರುವಾತನಾಗಿದ್ದೇನೆ. ಹಲ್ಲೆಲೂಯ. ಕರ್ತನ ಪರಿಶುದ್ಧನೆ ಇದನ್ನೇ ಕರ್ತನ ಹಿಡಿದು ಲೂಕನ ಸುವಾರ್ತೆ 6ನೇ 22ನೇ ವಚನದಲ್ಲಿ, ಮನುಷ್ಯ ಕುಮಾರನ ನಿಮಿತ್ತವಾಗಿ ಜನರು ನಿಮ್ಮನ್ನು ಹಗೆ ಮಾಡಿ ನಿಮಗೆ ಬಹಿಷ್ಕಾರ ಹಾಕಿ ನಿಂದಿಸಿ ನಿಮ್ಮ ಹೆಸರನ್ನು ಕೆಟ್ಟದ್ದೆಂದು ತೆಗೆದು ಹಾಕಿದರೆ ನೀವು ಯಾರಂತೆ? ನೀವು ಕೆಟ್ಟವರು, ನೀವು ದುಷ್ಟರು, ನೀವು ಅಪರಾಧಿಗಳು ಅಂದ್ಕೊಂಡು ಕರ್ತನ ಹೇಳಿದರೆ ನೀವು ಯಾರಂತೆ? ನೀವು ಆಶೀರ್ವದಿಸಲ್ಪಟ್ಟ ನೀವು ಧನ್ಯರಾಗಿದ್ದೀರಿ. ಹಾಲೆಲೂಯ. ಇವತ್ತಿನ ದಿವಸ ಧನ್ಯರಾಗಿ ನಾವು ಕರ್ತನ ಸನ್ನಿಧಿಯಲ್ಲಿ ಕೂತಿದ್ದೇವೆ. ಹಾಗಾದ್ರೆ ನಿನ್ನ ವಿರುದ್ಧವಾಗಿ ಆರೋಪಗಳು ಬರುತ್ತದೆ, ನಿನ್ನ ವಿರುದ್ಧವಾಗಿ ಕುಗ್ಗುವಿಕೆಯ ಮಾತುಗಳು ಬರ್ತದೆ, ನಿನ್ನ ವಿರುದ್ಧವಾಗಿ ಅನೇಕ ಕೆಟ್ಟ ಮಾತುಗಳು ಬರಬಹುದು. ಆದ್ರೆ ಆ ಕೆಟ್ಟ ಮಾತುಗಳು ಬರುವಾಗಲೂ ಕೂಡ ನಿನ್ನ ಯೇಸುವಿನ ನಾಮದ ನಿಮಿತ್ತವಾಗಿ, ಸತ್ಯದ ವಿಚಾರವೇ, ಸುಳ್ಳಿನಿಂದಲ್ಲ ಸತ್ಯದಿಂದ ನೀನು ಮಾಡುವ ದುಷ್ಕಾರ್ಯಗಳ ನಿಮಿತ್ತವಾಗಿ ನಿನಗೆ ಬರುವಂತ ಕೆಟ್ಟ ಮಾತುಗಳಲ್ಲ, ನೀನು ಮಾಡುವ ಒಳ್ಳೆಯ ಕಾರ್ಯಗಳ ನಿಮಿತ್ತವಾಗಿ ನಿನಗೆ ಬರುವಂತ ಕೆಟ್ಟದ ಮಾತುಗಳನ್ನ ನೀನು ಸಹಿಸಿಕೊಂಡು ಸುಮ್ಮನಿರುವುದಾದರೆ ಆ ಹೆಸರು ಹೊಂದಿದಂತ ವ್ಯಕ್ತಿಯನ್ನ ಏನ್ ಹೇಳ್ತಾರೆ ಅಂತಂದ್ರೆ ಅವನು ಧನ್ಯನಾಗಿದ್ದಾನಂತ. ಹಲ್ಲೆಲೂಯ. ಅವನು ಒಂದು ವೇಳೆ ಯಾರಾದ್ರೂ ಅವನನ್ನು ಬೈತಾ ಇರಿದ್ರೆ ಅವನು ಏನ್ ಮಾಡ್ಬೇಕಂತೆ? ಅವನು ಸಂತೋಷ ಪಡಿರಿ. ಹಲ್ಲೆಲೂಯ. ಕುಣಿದಾಡಿರಿ ಹಂಗಂತ ಹೇಳಿ ಯಾರೋ ಬೈತಾ ಇದ್ದಾರೆ, ಬೈತವರ ಮುಂದೆ ಕುಣಿದಾಡ್ರೆ ಏನ್ ಬೀಳುತ್ತೆ? ಚೆನ್ನಾಗಿ ಬೈತಾ ಇದ್ದಾರೆ, ಚೆನ್ನಾಗಿ ಉಗಿತಾ ಇದ್ದಾರೆ, ಅವ್ರ ಮುಂದೆ ಕುಣಿದಾಡ್ರೆ ಸರಿಯಾಗಿ ಏಟು ಬೀಳುತ್ತೆ ಅಷ್ಟೇ, ಬೇರೆ ಏನಾದ್ರೂ ಸಿಗೋದಿಲ್ಲ. ಯಾಕಂದ್ರೆ ಅಂತ ಮೂರ್ಖರನ್ನು ದೇವರ ವಾಕ್ಯನನ್ನು ಕೆಲವು ಸರಿ ಆ ರೀತಿ ತಗೊಳ್ಳೋರು ಇದ್ದಾರೆ. ಇವ್ರು ಬೈಯೋರ ಮುಂದೆ ಕುಣಿದಾಡ್ರಿ ಅಂತ ಅನ್ಕೊಂಡು ಯೇಸು ಹೇಳಿದಾನೆ ಅಂತ ಅನ್ಕೊಂಡು ಆ ಬೈಯೋನ ಮುಂದೆ ರೋಡಲ್ಲಿ ನೀನ್ ಕುಣಿದ್ರೆ ರೋಡಲ್ಲೇ ಏಟು ಬೀಳುತ್ತೆ ನಿನಗೆ. ಆ ರೀತಿ ಅಲ್ಲ ದೇವರು ಹೇಳಿದ್ದು. ನಿನ್ನನ್ನು ಅವನ ಮುಂದೆ ಪ್ರದರ್ಶನ ಮಾಡುವುದಕ್ಕೋಸ್ಕರ ಅಲ್ಲ, ಮೂರ್ಖನಾಗಿ ದೇವರ ವಾಕ್ಯವನ್ನು ತೆಗೆದುಕೊಳ್ಳದೆ. ಒಬ್ಬರು ಹಂಗೆ ಹೇಳದಂತೆ, ದಾನಿಯೇಲನ ಸಿಂಹದ ಗವಿಯಲ್ಲಿ ಅವನನ್ನ ಹಾಕಿದ್ರು, ಅವನನ್ನ ದೇವರು ಕಾಪಾಡಿದ್ರು. ಅದಕ್ಕೋಸ್ಕರವಾಗಿ ನಾನು ಇವತ್ತಿನ ದಿವಸ ಹೋಗಿ ಸಿಂಹದ ಗವಿ ಒಳಗಡೆ ಹೋಗ್ತೇನೆ, ದೇವರು ನನ್ನನ್ನು ಕಾಪಾಡ್ತಾರೆ ಅಂತ ಅನ್ಕೊಂಡು ಯಾರೋ ಒಬ್ರು ಹೊರ ದೇಶದಲ್ಲಿ ಹೋಗಿ ಆ ಬೋನ್ ಒಳಗಡೆ ನಿಂತರಂತೆ. ನಿಂತು ಕೂಡಲೇ ನಿಮಿಷಗಳಲ್ಲಿ ಆ ಸಿಂಹ ಬಂದು ಅವನನ್ನ ಹರಿದಾಕ್ತಂತೆ. ಇದಕ್ಕೆ ಯಾರು ಕಾರಣಪ್ಪ? ಇದು ದೇವ್ರ ಕಾರಣನ? ಇದಕ್ಕೆ ಅಲ್ಲಿರುವಂತ ಮೃಗಾಲಯ ಕಾರಣನ? ಮೃಗಾಲಯದವರಿಗೆ ಯಾಕಂದ್ರೆ ಬೆನಿಫಿಟ್ ಆಯ್ತು, ಯಾಕಂದ್ರೆ ಅವ್ರು ಏನೋ ಬೇರೆ ಮಾಂಸನ ತಂದು ಹಾಕಬೇಕಾಗಿತ್ತು. ಏನು ಮನುಷ್ಯನ ಮಾಂಸವೇ ಫ್ರೆಶ್ ಆಗಿರೋದನ್ನ ಬೇಟೆಯಾಡಿ ತಿಂತದು. ಇದಕ್ಕೆ ದೇವರ ಕಾರಣನ ಅಥವಾ ದೇವ ಜನರ ಕಾರಣನ, ಕ್ರೈಸ್ತರ ಕಾರಣನ, ವಿಶ್ವಾಸಿಗಳ ಕಾರಣನ? ಮೂರ್ಖರಾಗಿ ನಾವು ದೇವರ ವಾಕ್ಯವನ್ನ ತಗೊಳ್ಳದೆ ಜ್ಞಾನವುಳ್ಳವರಾಗಿದ್ದೇವೆ. ದೇವರ ಕರ್ತನೆ ಏನ್ ಹೇಳ್ತಾ ಇದ್ದೇನೆ, ನೀನ್ ಅದರ ವಿಚಾರವಾಗಿ ಮನಸ್ಸಿಗೆ ತಗೊಂಡು ದುಃಖ ಪಡುವ ಅವಶ್ಯಕತೆ ಇಲ್ಲ. ಬೇರೆಯವರು ಬೈದ್ರೆ, ಬೇರೆಯವರು ನಿನ್ನ ವಿರುದ್ಧವಾಗಿ ಕೆಟ್ಟ ಮಾತುಗಳನ್ನ ಕ್ರಿಸ್ತನ ನಿಮಿತ್ತವಾಗಿ, ನಮ್ಮ ಬಲಹೀನತೆ ಸ್ವಭಾವಗಳ ನಿಮಿತ್ತವಾಗಿಲ್ಲ, ಕ್ರಿಸ್ತನ ನಿಮಿತ್ತವಾಗಿ ನಾವು ಅನೇಕ ಬೈಕಳದ ಮಾತುಗಳನ್ನು ಕೇಳುವಾಗ ಏನ್ ಮಾಡ್ಬೇಕಂತೆ? ಸಂತೋಷ ಪಡಬೇಕಂತೆ,
ಕುಣಿದಾಡಬೇಕಂತೆ. ಪರಲೋಕದಲ್ಲಿ ಏನ್ ಸಿಗುತ್ತಂತೆ? ಬಹಳ ಫಲ ಸಿಕ್ಕುವುದು. ಹಲ್ಲೆಲೂಯ. ಅದೇ ರೀತಿಯಲ್ಲಿ ಈ ಜನರು ಅವರು ನಮ್ಮನ್ನು ಮಾತ್ರ ಹಿಂಸಿಸಿದಲ್ಲ, ಆದಿಯಿಂದಲೂ ಕೂಡ ಅನೇಕ ಪಿತೃಗಳನ್ನ ಹಿಂಸೆ ಪಡಿಸಿದ್ದಾರೆ. ಅದಕ್ಕೋಸ್ಕರವಾಗಿ ಕರ್ತನ ಸನ್ನಿಧಾನದಲ್ಲಿ ನಾವು ತೃಣ ಮಾತ್ರರಾಗಿದ್ದೇವೆ. ನಮಗಿಂತ ದೊಡ್ಡ ದೊಡ್ಡ ಪ್ರವಾದಿಗಳು, ದೊಡ್ಡ ದೊಡ್ಡ ಸೇವಕರುಗಳು ಏನೇನೋ ಕಷ್ಟಗಳನ್ನ, ಏನೇನೋ ವೇದನೆಗಳನ್ನ, ಏನೇನೋ ಬಾಧೆಗಳನ್ನ, ಏನೇನೋ ಬೈಗುಳಗಳನ್ನ ಅವರು ರಿಸೀವ್ ಮಾಡಿದ್ದಾರೆ. ಇವತ್ತಿನ ದಿವಸ ನಮ್ಮನ್ನು ನಾವು ಕರ್ತನ ಕರಗಳಿಗೆ ಒಪ್ಪಿಸುತ್ತಾ ಸಂತೋಷ ಪಡೋಣ ಪ್ರಿಯರೇ. ನಾವು ಕುಣಿದಾಡುವವರಾಗೋಣ. ಹಲ್ಲೆಲೂಯ, ಹಲ್ಲೆಲೂಯ. ಅದೇ ರೀತಿಯಲ್ಲಿ ನಾವು ಒಂದು ವೇಳೆ ನಮಗೆ ಈ ರೀತಿ ಒಳ್ಳೇದು ಮಾಡಿದ್ರು ಕೂಡ ಕೆಟ್ಟ ಮಾತುಗಳನ್ನ ಕೇಳುವಾಗ ಕರ್ತನೆ ಹೇಳ್ತಾರೆ, ರೋಮಾಪುರದ ಪತ್ರಿಕೆ 12:21 ರೋಮಾಪುರ ಬರೆದ ಪತ್ರಿಕೆ 12:21 ಕೆಟ್ಟತನಕ್ಕೆ ಸೋತು ಹೋಗದೆ ಒಳ್ಳೆತನದಿಂದ ಕೆಟ್ಟತನವನ್ನ ಸೋಲಿಸಬೇಕಂತೆ. ಹಲ್ಲೆಲೂಯ. ಕೆಟ್ಟತನಕ್ಕೆ ಸೋತು ಹೋಗದೆ ಒಳ್ಳೆತನದಿಂದ ಕೆಟ್ಟತನವನ್ನ ಸೋಲಿಸಬೇಕಂತೆ. ಕಂಪ್ಲೀಟ್ ಆಗಿ ನಾವು ಒಬ್ಬ ಕೆಟ್ಟ ವ್ಯಕ್ತಿಯನ್ನ ಸೋಲಿಸಬೇಕು ಅಂತಂದ್ರೆ ನಾವು ಒಳ್ಳೆ ಕಾರ್ಯವನ್ನ, ಕರ್ತನ ಜ್ಞಾನವನ್ನು ಹೊಂದಿದವರಾಗಿ ಮಾಡಿದಾಗ ದೇವರು ನಮಗೆ ಕೆಟ್ಟತನದ ಮೇಲೆ ಜಯ ಕೊಡ್ತಾನೆ. ಹಲ್ಲೆಲೂಯ. ನಮ್ಮ ಮೇಲೆ ಇರುವಂತಹ ಸೈತಾನನ ಎಲ್ಲ ಕಂಟ್ರೋಲ್ ಅನ್ನ, ಬಂಧನಗಳನ್ನ ತೆಗೆದು ಹಾಕ್ತಾನೆ. ನಮಗಿರುವಂತಹ ನಮ್ಮ ವಿರುದ್ಧವಾಗಿ ಕ್ರೋಧ, ಕೋಪ, ನಮ್ಮಲ್ಲಿರುವಂತಹ ಸಿಟ್ಟು, ದ್ವೇಷ, ನಮ್ಮ ವಿರುದ್ಧ ಇರುವ ಹೊಟ್ಟೆ ಕಿಚ್ಚು ಎಲ್ಲವೂ ಕೂಡ ನಾಶವಾಗಿ ಹೋಗ್ತದೆ ಪ್ರಿಯರೇ. ಹಲ್ಲೆಲೂಯ. ಕರ್ತನ ಪರಿಶುದ್ಧ ನಾಮ. ಯಾಕೆಂದ್ರೆ ನೋಡ್ರಿ, ಮತ್ತಾಯನ ಸುವಾರ್ತೆ 16:22 ಕರ್ತನಾದ ಯೇಸು ಆತನು ದೊಡ್ಡ ಒಂದು ಯೋಜನೆಯನ್ನು ಇಟ್ಟುಕೊಂಡು ಪರಲೋಕದಿಂದ ಇಳಿದು ಬಂದು ಆತನು ಜೀವಿಸುವುದಕ್ಕೆ ಬಂದಿಲ್ಲ ಈ ಲೋಕದಲ್ಲಿ. ಆತನು ಈ ಲೋಕಕ್ಕೋಸ್ಕರ ತನ್ನನ್ನು ತಾನು ಸಮರ್ಪಿಸುವುದಕ್ಕೆ ಬಂದನೆಂದು ನಾವು ನೋಡ್ತೇವೆ. ಆ ಸಮರ್ಪಿಸುವುದಕ್ಕೆ ಬಂದಂತ ಯೇಸು ತಾನು ಶಿಲುಬೆಗೆ ನಾನು ಏರಿಸಲ್ಪಡ್ತೇನೆ, ನನ್ನನ್ನು ಹಿಡಿತಾರೆ, ನನ್ನನ್ನು ಸಾಯಿಸ್ತಾರೆ ತಂದ್ಕೊಂಡು ಆತನ ಹೇಳಿದಂತ ಸಂದರ್ಭದಲ್ಲಿ ಪೇತ್ರನ ಹೇಳ್ತಾನೆ, ಪೇತ್ರನ ಈ ರೀತಿ 22 ಸ್ವಾಮಿ, ದೇವರು ನಿನ್ನನ್ನು ಕಾಯಲಿ, ನಿನಗೆ ಹೀಗೆ ಎಂದಿಗೂ ಆಗಬಾರದು ಎಂದು ಆತನನ್ನು ಗದರಿಸುವುದಕ್ಕೆ ಪ್ರಾರಂಭಿಸ್ತಾನೆ. ಈತನು ಒಬ್ಬ ಶಿಷ್ಯನು, ಯೇಸು ಗುರು ಆಗಿದ್ದಾನೆ. ಗುರುವಿಗೆನೆ ಶಿಷ್ಯನು ಪಾಠ ಮಾಡ್ತಾ ಇದ್ದಾನೆ. ಗುರುವಿಗೆ ಶಿಷ್ಯನ ಪಾಠ ಮಾಡಿ ಈ ರೀತಿ ಹೇಳಿದ್ರೆ, ನಿನಗೆಂದೂ ಈಗ ಆಗಬಾರದು, ಯಾಕಂತಂದ್ರೆ ನನ್ನ ಹತ್ರ ತುಂಬಾ ಪ್ಲಾನ್ಗಳಿದಾವೆ. ನೀನು ಮೇನ್ ಆಗಿ ಕುತ್ಕೊಂಡ್ಬಿಡು ಸಿಂಹಾಸನದಲ್ಲಿ, ನಾವೆಲ್ಲ ಕೆಳಗಡೆ ವಿಚಾರಗಳೆಲ್ಲ ನೋಡ್ಕೊಂಡ್ಬಿಡ್ತೀವಿ, ನಾವೆಲ್ಲ ಪೊಲಿಟಿಷಿಯನ್ಗಳಾಗೋಣ, ಫೇಮಸ್ ಆಗೋಣ, ನಾವು ದೇಶ ಸುತ್ತಾಡೋಣ, ನಾವು ಒಂದು ಕಡೆಯಿಂದ ಒಂದು ಕಡೆಗೆ ಹೋಗಿ ನಮ್ಮ ಒಂದು ಸಾಮ್ರಾಜ್ಯನ ನಾವು ಬೆಳೆಸೋಣ. ಈಗ ನಮ್ಮ ದೇಶದಲ್ಲಿ ರೋಮನ್ ಸಾಮ್ರಾಜ್ಯ ಇದೆ. ಆ ರೋಮನ್ ಸಾಮ್ರಾಜ್ಯವನ್ನು ಕಿತ್ತಾಕಿ ನಮ್ಮ ಸಾಮ್ರಾಜ್ಯವನ್ನು ನಾವು ಬೆಳೆಸೋಣ ಅಂತ ಅನ್ಕೊಂಡು ಪೇತ್ರನ ಆಲೋಚನೆ ಮಾಡ್ಕೊಂಡು ಕೂತಿದ್ದಾನೆ. ಅವನು ಎಂದಿಗೂ ಇದಾಗಬಾರದು, ನಿಂದು ಪಬ್ಲಿಸಿಟಿ ಇಲ್ಲಿಗೆ ಸ್ಟಾಪ್ ಆಗಬಾರ್ದು. ಈಗ ಇಸ್ರೇಲ್ ಅಲ್ಲಿ ಮಾತ್ರ ಇದೆ, ನಜರೇತ್ ಅಲ್ಲಿ ಮಾತ್ರ ಇದೆ, ಕಪೆರ್ನೌಮಿನಲ್ಲಿ ಮಾತ್ರ ಇದೆ. ಆ ಪಬ್ಲಿಸಿಟಿ ಸ್ಟಾಪ್ ಆಗ್ಬೋದು. ನಾವು ಕೂಡ ಪಬ್ಲಿಸಿಟಿ ಆಗಬೇಕು, ಬೇರೆ ಕಡೆ ಎಲ್ಲ ನಮ್ಮ ಹೆಸರುಗಳು ಹರಡಬೇಕು, ನಾನು ಫಾರಿನ್ಗೆ ಹೋಗಬೇಕು, ನಾನು ಫಾರಿನ್ ಟೂರ್ ಹೊಡಿಬೇಕು ಅಂತ ಅನ್ನೋ ರೀತಿಯಲ್ಲಿ ಪೇತ್ರನು ದೇವರ ಒಂದು ದೈವಿಕ ವಿಚಾರ ಉಪಯೋಗಿಸಿಕೊಂಡು ನಾನೇನಾದ್ರೂ ಮಾಡಬೇಕು ಅಂತ ಅಂದ್ಕೊಳ್ಳಿ. ಆಗ ಯೇಸು ಕ್ರಿಸ್ತ ನಿಮ್ಮ ಹೇಳುವಂತ ಮಾತು ಗಮನಿಸಿರಿ, ಆತನು ತಿರುಗಿಕೊಂಡು ಪೇತ್ರನಿಗೆ ಹಾಗಾದ್ರೆ ಸೈತಾನನೇ ಅಂತ ಅನ್ಕೊಂಡು ಕರ್ತನ ಕರೆತಿದ್ದಾನೆ. ಸೈತಾನನೇ ಎಂದು ಕರೆತಿದೆ ಅಂದ್ರೆ ಪೇತ್ರನ ಬಾಯಲ್ಲಿ ಮಾತಾಡಿದ ಯಾರು ಪ್ರಿಯರೇ? ಪೇತ್ರನ ಬಾಯಲ್ಲಿ ಮಾತಾಡೋದು ಸೈತಾನನಾಗಿದ್ದಾನೆ. ಆತನೊಬ್ಬ ಶಿಷ್ಯ, ಸಭೆಯನ್ನ ಕಟ್ಟುವುದಕ್ಕೆ ಮೂಲೆಗಲ್ಲಾಗಿರುತ್ತಾನೆ, ಬಂಡೆ ಅಂತ ಅನ್ಕೊಂಡು ಆತನ ಕರೆದಾತನು. ಆ ವ್ಯಕ್ತಿಯೇ ಈ ಒಂದು ಸೈತಾನದಿಂದ ಪ್ರೇರೇಪಿಸಲ್ಪಟ್ಟು ಮಾತಾಡಬೇಕು ಅಂದ್ರೆ ನಮ್ಮ ಕಥೆಗಳು ಏನು, ಅಥವಾ ನಮ್ಮ ವಿರುದ್ಧವಾಗಿ ಮಾತಾಡುವ ವ್ಯಕ್ತಿಗಳ ಕಥೆ ಏನು? ನನ್ನ ಮುಂದೆ ನಿಲ್ಲಬೇಡ, ನಡೆ, ನನಗೆ ನೀನು ವಿಘ್ನವಾಗಿದ್ದಿ, ನಿನ್ನ ಯೋಚನೆ ಮನುಷ್ಯರ ಯೋಚನೆಯ ಹೊರತು ದೇವರದಲ್ಲ ಎಂದು ನಾವು ನೋಡ್ತೇವೆ. ಕೆಲವು ಬಾರಿ ಮನುಷ್ಯರ ಆಲೋಚನೆ ಮತ್ತು ಸೈತಾನನ ಆಲೋಚನೆ ಒಂದಾಗಿರುತ್ತೆ. ನೋಡ್ರಿ, ಕರ್ತನೆ ಹೇಳ್ತಾ ಇದ್ದೇನೆ ಅಲ್ಲಿ, ಮನುಷ್ಯರ ಆಲೋಚನೆ ಮತ್ತು ಸೈತಾನನ ಆಲೋಚನೆ ಒಂದೇ ಆಗಿರುತ್ತೆ. ಯಾಕಂದ್ರೆ ಪೇತ್ರನಿಗೆ ತಾನು ಸಿಕ್ಕಾಕೊಳ್ಳೋದು ನನಗೆ ಆಗೋದಿಲ್ಲ, ಅವನ ಜೈಲಿಗೆ ಹೋಗೋದಂದ್ರೆ ಆಗೋದಿಲ್ಲ, ರೋಮನ್ ಸಾಮ್ರಾಜ್ಯದ ಸೈನಿಕರಂದ್ರೆ ಆಗೋದಿಲ್ಲ, ಅಥವಾ ಯಾರಾದ್ರೂ ಹಿಡ್ಕೊಂಡು ಹೋಗೋದು ಅವನಿಗೆ ಆಗೋದಿಲ್ಲ, ಯಾರಾದ್ರೂ ಪ್ರಶ್ನೆ ಮಾಡೋದು ಅವನಿಗೆ ಆಗೋದಿಲ್ಲ, ಅಥವಾ ಇವನು ಯೇಸುವಿನ ಜೊತೆ ಸೇರ್ಕೊಂಡಿದ್ದ ಅನ್ನೋದು ಅವನಿಗೆ ಆಗೋದಿಲ್ಲ. ಈ ರೀತಿಯೆಲ್ಲ ಇದ್ದಂತ ವ್ಯಕ್ತಿ ಪೇತ್ರನಾಗಿದೆ. ಅದಕ್ಕೋಸ್ಕರವಾಗಿ ಆತನಿಗೆ ಶಿಲುಬೆಯ ಮಾತು ಇಷ್ಟ ಆಗ್ಲಿಲ್ಲ.
ಅದಕ್ಕೋಸ್ಕರ ಆ ಒಂದು ಶಿಲುಬೆ ವಿರೋಧವಾದ ಮಾತು ಯೇಸು ಕ್ರಿಸ್ತನ ಪ್ರತಿಯಾಗಿ ಬರುವಾಗ ಯಾವ ರೀತಿಯಲ್ಲಿ ಯೇಸು ಕ್ರಿಸ್ತನ ಹ್ಯಾಂಡಲ್ ಮಾಡ್ತಿದ್ದಾನೆ ನೋಡ್ರಿ. ಯಾವ ರೀತಿಯಲ್ಲಿ ರೆಕಗ್ನೈಸ್ ಮಾಡಿದ್ರು, ಶಿಲುಬೆ ವಿರುದ್ಧವಾಗಿ ಮಾತಾಡ್ತಿದ್ದಾನೆ ಅಂತಂದ್ರೆ ಇದು ಪೇತ್ರ ಮಾತಾಡ್ತಾ ಇಲ್ಲ, ಇದು ಒಳಗಡೆ ಇದ್ದು ಸೈತಾನ ಮಾತಾಡ್ತಾ ಇದ್ದಾನೆ. ಇವತ್ತಿನ ದಿವಸದಲ್ಲಿ ಕ್ರಿಸ್ತನ ವಿಚಾರವಾಗಿ ಲೋಕವನ್ನ ತ್ಯಜಿಸಿ ಜೀವಿಸುವುದರ ವಿಚಾರವಾಗಿ ವಿರೋಧವಾದ ಮಾತು ಏನಾದರೂ ನಿಮ್ಮ ಮುಂದೆ ಬಂತು ಅಂತಂದ್ರೆ ತಿಳಿದುಕೊಳ್ಳ್ರಿ, ಸೈತಾನನು ಅವರ ಬಾಯನ್ನ ಉಪಯೋಗಿಸ್ತಾ ಇದ್ದಾನೆ. ಸೈತಾನನು ಅವನ ಬಾಯನ್ನು ಉಪಯೋಗಿಸಿ ಮಾತಾಡ್ತಾ ಇದ್ದಾನೆ. ಈ ರೀತಿಯಲ್ಲಿ ಇದ್ದಂತ ಈ ಪೇತ್ರನು ಮತ್ತು ಅಪೊಸ್ತಲರು ಅಪೊಸ್ತಲ ಕೃತ್ಯ 5ನೇ ಅಧ್ಯಾಯ 40ನೇ ವಚನದಲ್ಲಿ ಈ ರೀತಿಯಲ್ಲಿ ಹೇಳ್ತಾ ಇದೆ. ಆಕ್ಟ್ಸ್ 5ನೇ ಅಧ್ಯಾಯ 40ನೇ ವಚನ ಈ ರೀತಿಯಲ್ಲಿ ಹೇಳ್ತಾ ಇದೆ. ಈ ರೀತಿಯಲ್ಲಿ ಅಪೊಸ್ತಲರು ತಮ್ಮ ಯೇಸು ಕ್ರಿಸ್ತನು ಈ ಲೋಕದಲ್ಲಿ ಇರುವಾಗ ಶರೀರ ಭಾವದಿಂದಲೂ ಅದೇ ರೀತಿಯಲ್ಲಿ ಪವಿತ್ರಾತ್ಮನು ಎರಡೂ ಇದರಿಂದ ನಡೆಸಲ್ಪಡುವಂತಹ ಸಂದರ್ಭದಲ್ಲಿ ಅವರಿಗೆ ಯಾರ ಮಾತು ಕೂಡ ತಡೆದುಕೊಳ್ಳೋದಕ್ಕೆ ಸಹಿಸಿಕೊಳ್ಳೋದಕ್ಕೆ ಆಗ್ತಾ ಇರಲಿಲ್ಲ. ಕಾರಾಗೃಹ ಅಂತಂದ್ರೆ ಅವರಿಗೆ ಭಯ. ಅದೇ ರೀತಿಯಲ್ಲಿ ಅವರ ವಿರುದ್ಧವಾಗಿ ಬಂದ ಬೈಗುಳಗಳನ್ನು ನೋಡುವಾಗ ಅವರಿಗೆ ಸಿಟ್ಟು ಬರ್ತಾ ಇತ್ತು, ಕ್ರೋಧ ಬರ್ತಾ ಇತ್ತು. ಅದೇ ರೀತಿಯಲ್ಲಿ ಯೇಸುಗೋಸ್ಕರ ನಾವು ಸಾಯೋದು, ಯೇಸುಗೋಸ್ಕರ ನಾವು ಜೀವಿಸೋದಂದ್ರೆ ಅವರಿಗೆ ಕಷ್ಟ ಆಗ್ತಾ ಇತ್ತು. ಹೀಗೆ ಇದ್ದಂತ ಅಪೊಸ್ತಲರು, ಯಾಕಂದ್ರೆ ನಮಗೆ ಗೊತ್ತಿದೆ ಪೇತ್ರನ ವಿಚಾರ ಗೊತ್ತಿದೆ, ಅದೇ ರೀತಿಯಲ್ಲಿ ತೋಮನ ವಿಚಾರ ಗೊತ್ತಿದೆ, ಆತನು ಯೇಸು ಕ್ರಿಸ್ತನ ವಿಚಾರವಾಗಿ ಸಂಶಯ ಪಟ್ಟನು. ಅದೇ ರೀತಿಯಲ್ಲಿ ಯೋಹಾನ ಮತ್ತು ಯಾಕೋಬರ ವಿಚಾರ ಗೊತ್ತಿದೆ, ಅವರು ಸಮಾರ್ಯದ ಜನರ ಮೇಲೆ ಸಿಡಿಲು ಬಿದ್ದು ಬೆಂಕಿ ಬಿದ್ದು ಸಾಯುವಾಗ ನಿನಗೆ ಮನಸ್ಸುಂಟು ಅಂತ ಅನ್ಕೊಂಡು ಕೇಳಿ ಈ ರೀತಿಯಲ್ಲಿ ಇದ್ದಂತ ಈ ಅಪೊಸ್ತಲ ಕೃತ್ಯ 5ನೇ ಅಧ್ಯಾಯ 40ನೇ ವಚನ ಬರುವಾಗ ಅವರು ಈ ರೀತಿಯಲ್ಲಿ ಹೇಳ್ತಾರೆ. ಅವರು ಅವನ ಮಾತಿಗೆ ಒಪ್ಪಿ ಅಪೊಸ್ತಲರನ್ನು ಕರೆಸಿ ಓಡಿಸಿ ಯೇಸುವಿನ ಹೆಸರನ್ನು ಹೇಳಿ ಮಾತಾಡಬಾರದೆಂದು ಅಪ್ಪಣೆ ಕೊಟ್ಟು ಅವರನ್ನು ಬಿಟ್ಟರು. ಎಂತಂದ್ರೆ ಯೇಸು ನಮ್ಮ ಜೊತೆ ಇದ್ದ, ಯೇಸುವಿನ ಜೊತೆ ನಾವಿದ್ವಿ ಅಂತ ಅನ್ಕೊಂಡು ಹೇಳಿಕೊಳ್ಳೋದಕ್ಕೂ ಇಷ್ಟಪಡದಂತ ಅಪೊಸ್ತಲರು ಅದನ್ನ ಆ ಬೈಗುಳವನ್ನ, ಆ ಒಂದು ಇನ್ಸಲ್ಟ್ ಅನ್ನ ತಡೆದುಕೊಳ್ಳೋದಕ್ಕೆ ಸಾಧ್ಯ ಇಲ್ಲದಂತ ಅಪೊಸ್ತಲರು ಈಗ ಏನ್ ಮಾಡ್ತಾ ಇದೆ 41ನೇ ವಚನದಲ್ಲಿ ಅಪೊಸ್ತಲರು ನಾವು ಅಪೊಸ್ತಲರು ತಾವು ಆ ಹೆಸರಿನ ನಿಮಿತ್ತವಾಗಿ ಅವಮಾನ ಪಡುವುದಕ್ಕೆ ಯೋಗ್ಯರೆನಿಸಿಕೊಂಡೆವೆಂದು ಸಂತೋಷಿಸುತ್ತಾ ಎಂದು ನಾವು ನೋಡ್ತೇವೆ. ಸಂತೋಷಿಸುವುದನ್ನು ನಾವು ಗಮನಿಸಿದ್ದೇವೆ. ಇವತ್ತಿನ ದಿವಸ ಎಷ್ಟು ಜನರಿಗೆ ನನಗೆ ಕ್ರಿಸ್ತನ ನಿಮಿತ್ತವಾಗಿ ಬಂದಿರುವಂತ ಎಲ್ಲಾ ಬೈಗುಳಗಳು ನೀ ಕೊಟ್ಟಿದ್ದಕ್ಕಾಗಿ ದೇವರೇ ನಿನಗೆ ಸ್ತೋತ್ರ ಎಂದು ಹೇಳೋದಕ್ಕೆ ಸಾಧ್ಯ. ಹಾಲೆಲೂಯ, ಸ್ತೋತ್ರ ಎಂದು ಹೇಳೋದಕ್ಕೆ ಸಾಧ್ಯ. ನನ್ನನ್ನ ಹೇಳಿದ್ರು, ಈಗಲೂ ಕೂಡ ಮಂಗಳೂರು ಪಟ್ಟಣದಲ್ಲಿ ಓಡೋದವನು ಅಂತ ಹೇಳ್ತಾರೆ, ಫಾದರ್ ಅಂತ ಹೇಳ್ತಾರೆ, ಒಂದು ವ್ಯಂಗ್ಯವಾಗಿ ಮಾತಾಡ್ತಾರೆ. ನನ್ನ ಫ್ರೆಂಡ್ಸ್, ನನ್ನ ರಿಲೇಟಿವ್ಸ್ ಎಲ್ಲರೂ ಮಾತಾಡ್ತಾರೆ ಅಂತ ಅನ್ಕೊಂಡು ನಾನು ತಲೆ ಕೆಡಿಸ್ಕೊಳಕ್ಕಾಗುತ್ತಾ ಬೇರೆ? ಆ ರೀತಿಯಲ್ಲಿ ಅನಿಸ್ಕೊಳ್ಳೋದಕ್ಕೆ ದೇವರ ಕೃಪೆ ಕೊಟ್ಟನಲ್ಲ, ಅದಕ್ಕಾಗಿ ದೇವರಿಗೆ ಸ್ತೋತ್ರ. ಹಾಲೆಲೂಯ. ಇವತ್ತಿನ ದಿವಸ ನಿಮಗೂ ಕೂಡ ನಿಮ್ಮ ವೈಯಕ್ತಿಕವಾಗಿ ಅಥವಾ ಕೌಟುಂಬಿಕವಾಗಿ ಅಥವಾ ನಿಮ್ಮ ಉದ್ಯೋಗದ ಸ್ಥಳದಲ್ಲಿ ನಿಮ್ಮನ್ನ ಹೀಯಾಳಿಸುವವರು, ನಿಂದೆ ಪಡಿಸುವವರು, ನಿಮ್ಮನ್ನ ಓರೆಯಾಗಿ ನೋಡುವವರಿದ್ದ ಅವರು ಹೇಳಿದಂತ ಮಾತುಗಳಿಗೋಸ್ಕರ ಹೇಳ್ರಿ, ಸ್ತೋತ್ರ ಹೇಳೋಣ. ಹಾಲೆಲೂಯ. ಅದೇ ರೀತಿಯಲ್ಲಿ ನೋಡ್ರಿ, ಗಮನಿಸ್ರಿ, ಹಿರಿ ಸಭೆಯ ಎದುರಿನಿಂದ ಹೊರಟು ಹೋಗಿ ಅವ್ರು ನೋಡ್ರಿ ಯಾವುದೇ ರೀತಿಯಲ್ಲಿ ಇನ್ಸಲ್ಟ್ಗಳು, ನಿಂದೆಗಳು, ಬೈಗುಳಗಳು ಬಂದ್ರೆ ಸುಮ್ನೆ ಕೂರ್ಲಿಲ್ಲ. ಅವ್ರು ಏನ್ ಮಾಡ್ತಾರೆ ಗೊತ್ತಾ? ಹಿರಿ ಸಭೆಯಿಂದ ಅಲ್ಲಿಂದ ಹೋಗಿದ್ದಾರೆ ಅಷ್ಟೇ. ಹಿರಿ ಸಭೆಯಿಂದ ಹೊರಟು ಹೋಗಿ ಪ್ರತಿದಿನ ಎಡೆಬಿಡದೆ ದೇವಾಲಯದಲ್ಲಿಯೂ ಮನೆಯಲ್ಲಿಯೂ ಉಪದೇಶ ಮಾಡುತ್ತಾ ಕ್ರಿಸ್ತನಾದ ಯೇಸುವಿನ ವಿಷಯವಾದ ಶುಭ ವರ್ತಮಾನವನ್ನು ಸಾರುತ್ತಾ ಇದ್ದರು. ಹಾಲೆಲೂಯ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಿ. ಎಷ್ಟು ಜನ ನಮಗೆ ಬೈದ್ರು, ಎಷ್ಟು ಜನ ನಮಗೆ ಇನ್ಸಲ್ಟ್ ಮಾಡಿದ್ರು, ಎಷ್ಟು ಜನ ನಮ್ಮ ನೆರೆಹೊರೆಯವರು ಹಿಂಗ್ ಮಾಡಿದ್ರು, ಹಂಗ್ ಮಾಡಿದ್ರು, ನಾನಿನ್ನು ಚರ್ಚಿಗೆ ಬರೋದಿಲ್ಲ, ನಾನಿನ್ನು ಪ್ರಾರ್ಥನೆ ಮಾಡೋದಿಲ್ಲ, ನಾನಿನ್ನು ಆರಾಧನೆ ಮಾಡೋದಿಲ್ಲ, ನಾನಿನ್ನು ವಾಕ್ಯ ಓದೋದಿಲ್ಲ ಅಂತ ಅನ್ಕೊಂಡು ಅನ್ನುವರು ಅನೇಕ ಜನರು ನಾವು ಕೇಳಿದ್ದೇವೆ, ನೋಡಿದ್ದೇವೆ. ಆದ್ರೆ ಈ ಅಪೊಸ್ತಲರು ಏನ್ ಮಾಡ್ತಾರೆ? ಆಗಷ್ಟೇ ಹೊಡೆದು ಹೊರಗಡೆ ಕಳಿಸಿದ್ದಾರೆ. ನೆಕ್ಸ್ಟ್ ಡೇನೆ ಎಲ್ಲಿ ಹೋಗ್ತಾರಂತೆ? ಅವರು ಸಭೆಯಾಗಿ ಕೂಡ್ತಾ ಇದ್ದಾರೆ, ಅವರು ಸಭೆಗೆ ಬರ್ತಾ ಇದ್ದಾರೆ, ಅವರು ಒಟ್ಟಿಗೆ ಸೇರ್ತಾ ಇದ್ದಾರೆ, ಪ್ರಾರ್ಥನೆಯಲ್ಲಿ ಮನೆಯಲ್ಲಿ ಉಪದೇಶವನ್ನ ಮಾಡ್ತಾ ಇದ್ದಾರೆ, ದೇವರ ಶುಭ ವರ್ತಮಾನವನ್ನ ತಿಳಿಸ್ತಾ ಇದ್ದಾರೆ. ಹಾಲೆಲೂಯ. ಒಂದು ವೇಳೆ ನಿಮಗೆ ಕ್ರಿಸ್ತನ ನಿಮಿತ್ತವಾಗಿ ಬೈಗಳು ಸಿಗೋದಾದ್ರೆ ನೀವು ಇನ್ನೊಂದು ಮಟ್ಟದಲ್ಲಿ ದೇವರನ್ನ ನೀವು ಸ್ತುತಿಸಬೇಕಾಗಿದೆ, ದೇವರನ್ನ ಆರಾಧಿಸಬೇಕಾಗಿದೆ, ದೇವರನ್ನ ಪ್ರಾರ್ಥಿಸಬೇಕಾಗಿದೆ, ಸುವಾರ್ತೆಯನ್ನ ಸಾರಬೇಕಾಗಿದೆ ಪ್ರಿಯರೇ. ಹಾಲೆಲೂಯ. ಕರ್ತನ ಸನ್ನಿಧಾನ ಸಮಯ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಿಶುದ್ಧ
ಪರಿಶುದ್ಧನಾ ದೇವರ ನಿನ್ನ ನಾಮಕ್ಕೆ ಸ್ತೋತ್ರ. ಸ್ತುತಿ ಘನ ಮಾನ ಮಹಿಮೆಗೆ ಯೋಗ್ಯನಾ ದೇವರ ನಿನ್ನ ನಾಮಕ್ಕೆ ಸ್ತೋತ್ರ. ಹೌದು ಸ್ವಾಮಿ ಕರ್ತನೆ, ನಮ್ಮ ಮೇಲೆ ಬರುವಂತ ಕರ್ತನೆ ರಾಜ ಹಿಂಸೆಗಳು, ನಮ್ಮ ವಿರುದ್ಧವಾಗಿ ಬರುವಂತ ಕರ್ತನೆ ರಾಜ ವಿರೋಧತೆಗಳು, ನಮ್ಮ ಮೇಲೆ ಬರುವಂತ ಬೈಗಳುಗಳು, ನಮ್ಮ ಮೇಲೆ ಬರುವಂತ ಕರ್ತನೆ ಆಪಾದನೆಗಳು, ಕರ್ತನೆ ಸುಳ್ಳು ಸುಳ್ಳಾದ ಆಪಾದನೆಗಳು ಎಲ್ಲವನ್ನ ಕರ್ತನೆ ಬಂದಿದ್ದಕ್ಕಾಗಿ ನಿನಗೆ ಸ್ತೋತ್ರ ಮಾಡುತ್ತೇವೆ. ಹಾಲೆಲೂಯಾ ಎಂದು ಹೇಳ್ತೇವೆ. ಯಾಕಂದ್ರೆ ಕರ್ತನೆ ರಾಜ ಆ ಒಂದು ಕರ್ತನೆ ಆ ಒಂದು ವಿಚಾರವನ್ನು ಹೊಂದಿಕೊಳ್ಳುವುದಕ್ಕೆ ನೀನು ಕೃಪೆ ಕೊಟ್ಟಲ್ಲ, ಅದಕ್ಕಾಗಿ ನಿನಗೆ ಸ್ತೋತ್ರ, ಅದಕ್ಕಾಗಿ ನಿನಗೆ ಮಹಿಮೆ, ಅದಕ್ಕಾಗಿ ನಿನಗೆ ಕೊಟ್ಟ ಕರ್ತನೆ. ನಮಗೆ ಯಾರು ಬೈಗುಳದಿಂದ ಕರ್ತನೆ ನಮ್ಮ ಯಾರೋ ಹಿಂಸೆ ಪಡಿಸೋದ್ರಿಂದ ನಮ್ಮ ಪ್ರಾರ್ಥನೆ ನಿಲ್ಲದಂತೆ, ನಮ್ಮ ಸ್ತೋತ್ರಗಳು ನಿಲ್ಲದಂತೆ, ನಮ್ಮ ಸಭೆಗೆ ಹೋಗುವುದನ್ನ ನಿಲ್ಲದಂತೆ, ನಮ್ಮ ಮುಂಜಾವಿನ ಪ್ರಾರ್ಥನೆಗೆ ಸೇರುವುದಕ್ಕೆ ನಿಲ್ಲದಂತೆ, ಕರ್ತನೆ ರಾಜ ಫ್ರೈಡೆ ಪ್ರಾರ್ಥನೆಗೆ ಹೋಗುವುದಕ್ಕೆ ನಿಲ್ಲದಂತೆ ನಮ್ಮನ್ನು ನೀನು ನಡೆಸುವುದಕ್ಕಾಗಿ ನಿನಗೆ ಸ್ತೋತ್ರ. ನಾವು ಮಾಡುವಂತ ಕಾರ್ಯಗಳನ್ನು ಇನ್ನೂ ದುಪ್ಪಟ್ಟಾಗಿ, ಇನ್ನೂ ಒಂದು ಹೆಚ್ಚಾಗಿ ನಾವು ಮಾಡುವ ಹಾಗೆ ನಮ್ಮನ್ನು ನೀನು ನಡೆಸುವುದಕ್ಕಾಗಿ ನಿನಗೆ ಸ್ತೋತ್ರ. ವಿರೋಧವಾಗಿ ಕಾರ್ಯ ಮಾಡುವುದು ನಮ್ಮನ್ನು ಕುಗ್ಗಿಸುವಂತ ಎಲ್ಲಾ ಸೈತಾನನ ಕಾರ್ಯಗಳು ಲಯವಾಗಲಿ ಯೇಸುವಿನ ನಾಮದಲ್ಲಿ ಬಿಡುಗಡೆ ಕೊಡು. ನೀನು ತಾನೇ ನಡೆಸು. ಕರ್ತನಾದ ಯೇಸು ಸ್ವಾಮಿ ಹೆಸರಲ್ಲಿ ಪ್ರಾರ್ಥಿಸಿ ಹೊಂದಿಕೊಳ್ತೀನಿ ಜೀವವುಳ್ಳ ತಂದೆಯೇ, ಆಮೆನ್.